ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಇವತ್ತು ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಬೆಕ್ಕನ್ನು ಸಾಕಿದ ವಿಚಾರ ಫೇಸ್ಬುಕ್ಕಲ್ಲಿ ನನ್ನನ್ನು ಫಾಲೋ ಮಾಡೋ ಎಲ್ರಿಗೂ ಗೊತ್ತುಂಟು. ಅದು ಬಬ್ಲು ಮತ್ತು ಕ್ಯೂಟಿ ಅಂತೇಳಿ. ಅದು ಇಲ್ಲಿ ಮೇಲೆ ಬಾಕ್ಸ್ ಕೆಳಗೆ ನನ್ನ ಬಾಯಿ ಒಡೆದೋಗಿದೆ. ಡಬ್ಬ ಇತ್ತು, ವೇಟ್ ಇದ್ದಿದ್ದು, ಒಂದರಲ್ಲಿ ಒಂದು ಡಬ್ಬ ಹಾಕಿಟ್ಟದ್ದು. ಅದನ್ನು ಅವಳು ಕೆಳಗಲಿಕ್ಕೆ ಮೇಲೆ ಹತ್ತಿ ಅದನ್ನು ಕೈಯಿಂದ ಹೀಗೆ ತಳ್ಳಿದ್ಲು ಕೆಳಗಡೆ. ಅದೇ ಸರ್ತ ಕೆಳಗಡೆ ಬಬ್ಲು ಮಲ್ಕೊಂಡಿದ್ದ. ಅದೇನಾದರೂ ಬಾಕ್ಸ್ ಬಿದ್ದರೆ ಅವನು ಸತ್ತೇ ಹೋಗ್ತಿದ್ದ. ಅದಕ್ಕಾಗಿ ನಾನು ಏನು ಮಾಡಿದೆ, ಆ ಬಾಕ್ಸ್ ಕೆಳಗೋದನ್ನು ತಡಿಲಿಕ್ಕೆ ಹೋದೆ ನನ್ನ ಕೈಯಲ್ಲಿ. ಅದು ಜೋರಾಗಿ ತಳ್ಳಿ ನನ್ನ ಮುಖದ ಮೇಲೆ ಬಿದ್ದಿಲ್ಲ. ಬಾಯಿ ಒಡೆದೋಗಿದೆ. ನನಗೆ ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ. ಆದರೂ ವಕ್ತವ್ಯಮೇವ ವಕ್ತವ್ಯಂ ಪ್ರಾಣೈ ಕಂಠೆ ಗತ ಇರಪಿ ಅಂಥೇಳಿ, ಪ್ರಾಣವು ಕಂಠದಿಂದ ಹೋಗ್ತಾ ಇದ್ದರೂ ಹೇಳುವುದನ್ನು ಹೇಳ್ತಾನೇ ಇರಬೇಕಂತೆ, ಹೇಳುವ ವಿಚಾರವನ್ನು ಹೇಳಲೇಬೇಕಂತೆ. ಅದಕ್ಕೋಸ್ಕರ ಮಾತಾಡುವ ಅಂಥೇಳಿ. ನಮಸ್ಕಾರ ಪ್ರಭಾಕರ್ ಭಟ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರೆ. ನೀವು ಪಕ್ಕದ ಮನೆ ಬ್ಯಾರ್ತಿ 4, 5, 6 ಮಕ್ಕಳನ್ನು ಹೆರ್ತಾಳೆ. ಹಿಂದೂಗಳು ಒಂದೊಂದೇ ಮಕ್ಕಳನ್ನು ಮಾಡ್ಕೊಳ್ತಾರೆ. ನೀವು ಹಿಂದೂಗಳು ಜಾಸ್ತಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಹಾಗೆ ಹೇಳುವ ಬದಲು ಎಲ್ಲರಿಗೂ ಈಗ ನೋಡಿ, ಜನಸಂಖ್ಯಾ ಸ್ಫೋಟ. ನಾವು ಚಿಕ್ಕಂದಿನಿಂದಿರುವಾಗಲೇ ನಾವು ಅದ್ರ ಬಗ್ಗೆ ನಿಬಂಧ ಬರಿತಾ ಇದ್ದೇವೆ ಶಾಲೆಗಳಲ್ಲಿ, ಪರೀಕ್ಷೆಗಳಲ್ಲಿ, ಆಯಿತಾ. ಅಷ್ಟು ದೇಶದ ಅಷ್ಟು ಸಮಸ್ಯೆಗಳಿಗೆ ಅಥವಾ ಜಾಗತಿಕ ಸಮಸ್ಯೆಗೆ ಮುಖ್ಯವಾದ ಕಾರಣಗಳಲ್ಲಿ ಜನಸಂಖ್ಯಾ ಸ್ಫೋಟ ಒಂದು ಮೊದಲನೇದು, ಹೌದಾ. ಹಾಗಿದ್ದಾಗ ನೀವು ಹಿಂದೂ ಹೆಂಗಸರಿಗೆ, ಹಿಂದೂಗಳಿಗೆ ಮಕ್ಕಳನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳೋದು ಬದಲು ಎಲ್ಲರಿಗೂ ಒಂದೇ ಕಾನೂನು ತನ್ನಿ. ಆರತಿಗೊಬ್ಬ ಮಗ, ಕೀರ್ತಿಗೊಬ್ಬ ಮಗಳು, ಹೋಗಿ ಒಂದು ಕುಟುಂಬಕ್ಕೆ ಒಂದೇ ಮಗು, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದರೆ, ಮುಸ್ಲಿಮರಿಗೂ ಇಂಥದ್ದು ಕುಟುಂಬ ಯೋಜನೆಯನ್ನು ಕಡ್ಡಾಯಗೊಳಿಸಿ ಅಂತೇಳಿ ನಿಮ್ಮದೇ ಸರ್ಕಾರ, ನಮ್ಮದೇ ಸರ್ಕಾರ, ನೀವು ಸರ್ಕಾರವನ್ನು ಒತ್ತಾಯಿಸುವಂತೆ ಮಾತಾಡಿದರೆ, ಯಾವ ಧರ್ಮದವರಿಗಾದರೂ ಒಂದೇ ಮಗು ಕಡ್ಡಾಯ, ಅದಕ್ಕೂ 1 ಅಥವಾ 2, ಅದಕ್ಕೂ ಜಾಸ್ತಿ ಮಕ್ಕಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು, ನಾಗರಿಕ ಸೌಲಭ್ಯಗಳನ್ನು ಅವರಿಗೆ ಒದಗಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾನೂನನ್ನು ತಗೊಂಡು ಬನ್ನಿ ಅಂತ ಹೇಳ್ಬೋದಿತ್ತಲ್ಲ ನೀವು. ಅದನ್ನು ಮೀರಿದರೆ ಅವರು, ಈಗ ನೀವು ಹೇಳಿದ್ದಕ್ಕೆ ಹೇಳ್ತಾ ಇರೋದು, ನೀವು ಹೇಳುವ ಅಭ್ಯರ್ಥಿಗಳು 4, 5 ಮಕ್ಕಳನ್ನು ಹುಟ್ಟಿಸ್ಕೊಂಡ್ರೆ ಅದು ಕಾನೂನು ಬಾಹಿರ ಅನ್ನುವ ಹಾಗೆ ನಿಮ್ಮ ಕಾನೂನು ಜಾರಿ ತನ್ನಿ ಅನ್ನೋ ಹೇಳ್ಬೋದಿತ್ತಲ್ಲ. ಅವರು ಏನಾದರೂ ಅದನ್ನು ವಿರೋಧಿಸಿದ್ರು, ಮುಸ್ಲಿಂ ಕಮ್ಯುನಿಟಿ ಅದನ್ನು ವಿರೋಧಿಸ್ತಾರೆ ಅಂತ ಹೇಳಿ, ಆದರೆ ಅದು ಭಾರತದ ಸಾರ್ವಭೌಮತೆಗೆ ಅವರು ಧಕ್ಕೆ ತರ್ತಾ ಇದ್ದಾರೆ, ಭಾರತದ ಸಾರ್ವಭೌಮತೆಯನ್ನು ಅವರು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ಬಹುದಿತ್ತಲ್ಲ ನೀವು. ಈಗ ಜನಸಂಖ್ಯೆಯನ್ನು ಹೆಚ್ಚು ಮಾಡಿ ಹೇಳೋದ್ರ ಬದಲು ಜನಸಂಖ್ಯೆ ಯಾರು ಜಾಸ್ತಿ ಹುಟ್ಟಿಸ್ಕೊಳ್ತಾ ಇದ್ದಾರೋ ಅವರನ್ನು ಕುಟುಂಬ ಯೋಜನೆಗೆ ಒಳಪಡಿಸಿ ಅವರನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ಬೋದಿತ್ತಲ್ಲ. ನೀವು ಕೂಡ ಟ್ರೋಲ್ ಆಗ್ತಾ ಇರಲಿಲ್ಲ, ಇನ್ನೊಂದು ಕಮ್ಯುನಿಟಿಯವರಿಗೂ ಕೂಡ ನೋವಾಗ್ತಿರ್ಲಿಲ್ಲ, ಯಾವ ಹೆಂಗಸರಿಗೂ ಕೂಡ ಬೇಸರ ಆಗ್ತಿರ್ಲಿಲ್ಲ, ನಿಮ್ಮ ಮೇಲೆ ಕೇಸ್ ಕೂಡ ಬೀಳ್ತಿರ್ಲಿಲ್ಲ. ಹೌದಲ್ವಾ? ಸಿಂಪಲ್ ಅಲ್ವಾ? ಇಡೀ ದೇಶಕ್ಕೆ ಒಂದೇ ಕಾನೂನು, ಏಕರೂಪ ಕಾನೂನು ತರಲಿಕ್ಕೆ ನೀವು ಮಾತಾಡ್ಬೋದಿತ್ತು ಅಲ್ವಾ ಪ್ರಭಾಕರ್ ಭಟ್ರೆ?